ಯಾವ್ದಕ್ಕೂ ಪ್ರಯತ್ನ ಇಲ್ದಾನು ಒಂದು ಹುಡುಗಿಗೋಸ್ಕರವ ಆ ಥರ ಮಾಡಿದಾನೆ ಅಂತ ಹೇಳಿದರೆ ಅವನು ಯಾವ್ದಕ್ಕೂ ಸಲವಾದನಲ್ಲ ಅವನು. ನಾನು ದುಡ್ಡಿಗೆ ತುಂಬ ಬೆಲೆ ಕೊಡ್ತೀನಿ ಅಂತ ಆದರೂ ಕೂಡ ಇವತ್ತು ಅವ್ರಿಗೆ ಅವ್ರು ಇರೋ ಸ್ಥಿತಿಯಲ್ಲಿ ಒಂದು 100-6 ಜನಕ್ಕೆ ಹೆಲ್ಪ್ ಮಾಡ್ಬೋದು. ಆದರೆ ಒಬ್ಬ ಪ್ರಾಣ ತೆಗೆಯೋ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಇದು ನಮಗೂ ಒಂಥರ ಹಿಂಸೆ ಆಗುತ್ತೆ ಸರ್. ಇದು ನಮ್ಮಲ್ಲಿ ಒಂದು ಶೈತಾನ ಅಂತ ಇರ್ತಾನಲ್ಲ, ಏನೋ ಅವ್ರಿಗೆ ಬಂದು ಹೇರಿರಬೇಕು. ಅದು ಮತ್ತೆ ಯಾರು ಹಿಂದೆ ಇರೋರು ಅವ್ರಿಗೆ ಏನೋ ಬೇಕು ಅಂತ ಹೇಳ್ಬಿಟ್ಟು ಏನಾದರೂ ಕೆಟ್ಟದ್ದು ಅವ್ರ ತಲೆಯಲ್ಲಿ ತುಂಬಿರ್ಬೋದು. ಆ ಒಂದು ಕೆಚ್ಚಿಟ್ಕೊಂಡು ಏನೋ ಅವ್ರಿಗೆ ತಲೆ ಕೆಟ್ಟು ಕುಡಿಸಿ ಏನೋ ಮಾಡಿರ್ಬೋದು. ನಾನು 4 ದಿವಸ ಊಟ ಮಾಡಿಲ್ಲ ಸರ್. ದರ್ಶನ್ ಸರ್ ಕೊಟ್ಬಿಡಿ ಸರ್ ದಯಮಾಡಿ. ಈಗಾಗಲೇ ನಟ ದರ್ಶನ್ ಕೊಲೆ ಆರೋಪದಡಿ ಜೈಲುವಾಸ ಅನುಭವಿಸ್ತಾ ಇದ್ದಾರೆ. ಅವರಿಗೆ ಇದೇ ಜುಲೈ 4ರಂದು ಬೇಲ್ ಸಿಗುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಜನ ಏನು ಹೇಳ್ತಾರೆ ಅನ್ನೋದು ತಿಳ್ಕೊಂಬರೋಣ ಬನ್ನಿ. ಕೊಲೆ ಕೇಸಲ್ಲಿ ಜೈಲುವಾಸ ಅನುಭವಿಸ್ತಾ ಇದ್ದಾರೆ. ಅವ್ರಿಗೆ ಬೇಲ್ ಸಿಗಬೇಕಾ ಬೇಡ ಅಂತೀರ? ಏನು ತಪ್ಪಿದ್ದಿಲ್ಲ ಅಂದರೆ ಬೇಲ್ ಸಿಗ್ಬೋದು, ತಪ್ಪ ಇತ್ತಂದರೆ ಬೇಲ್ ಸಿಗಂಗಿಲ್ಲ ಅಷ್ಟೇ. ಸರ್ ಸಿಗಬೇಕು ಸರ್, ಬೇಲ್ ಸಿಗಬೇಕು. ದರ್ಶನ್ ಸರ್ ಬೇಲ್ ಸಿಗಲೇಬೇಕು ಸರ್. ಒಬ್ಬ ನಟ ಕೊಲೆ ಮಾಡೋ ಒಂದು ಹಂತಕ್ಕೆ ತಲುಪ್ತಾರಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ತಪ್ಪು ಅನಿಸ್ತದೆ ಸರ್. ಯಾವ ಮಟ್ಟಕ್ಕೆ ತಪ್ಪು ಅಂತ? ಕೊಲೆ ಅದು ಮಾಡಿದ್ರೆ ಅಂದರೆ ಮತ್ತೆ ತಪ್ಪು ಅನಿಸ್ತದೆ. ಅದು ಏನಕ್ಕೆ ಅವರು ಏನು ಕೊಲೆ ಆಗ್ಯದ ಅದು ಮಾಮೂಲಿ ಶಿಕ್ಷೆ ಆಗಲೇಬೇಕು ಸರ್. ಅವರು ಕೊಲೆ ಮಾಡಿದಾರೋ ಇಲ್ಲ ಇವನೇ ಮಾಡಿದಾನೋ ಇಲ್ಲ ಬೇರೆಯವ್ರಿಗೆ ಸುಪಾರಿ ಕೋಟ್ ಮಾಡಿಸ್ಯಾನೋ ಅದು ಯಾರಿಗೂ ಗೊತ್ತಿಲ್ಲ. ಬಟ್ ಅವು ಮಾಡಿಲ್ಲ ಅಂತ ನಮಗೆ ಅನಿಸಿಕೆ ಇಷ್ಟೇ ಇರೋದು. ಕೇವಲ ಒಂದು ಪ್ರಿಯತಮೆಗೋಸ್ಕರ ಈ ರೀತಿ ಮರ್ಡರ್ ಮಾಡೋ ಹಂತಕ್ಕೆ ತಲುಪ್ತಾರಂದ್ರೆ ಒಬ್ಬ ನಟನಾಗಿ ಇವರು ದೇಶಕ್ಕೆ ಏನು ಸಂದೇಶ ಕೊಡೋಕೆ ನಿಂತವ್ರೆ ಅಂತ ಅಂದ್ರೆ ಈ ಪ್ರಯತ್ನ ಇಲ್ದ ವ್ಯಕ್ತಿ ಅವನು. ಪ್ರಯತ್ನ ಯಾವುದಕ್ಕೂ ಪ್ರಯತ್ನನೇ ಇಲ್ದಾನು ಒಂದು ಹುಡುಗಿಗೋಸ್ಕರವ ಆ ಥರ ಮಾಡಿದಾನೆ ಅಂತ ಹೇಳಿದರೆ ಅವನು ಯಾವುದಕ್ಕೂ ಸಲವಾದನಲ್ಲ ಅವನು. ಹಾಗಾದ್ರೆ ಅವ್ರಿಗೆ ಬೇಲ್ ಸಿಗುತ್ತೆ ಅಂತೀರಾ ಜುಲೈ 4ಕ್ಕೆ? 4ನೇ ತಾರೀಕೇನೋ ಸಿಕ್ಕುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ. ಅಲ್ಲ ಸಿಗುತ್ತಾ? ಸಿಕ್ಕಾಗ ಡೌಟು, ಸಿಕ್ಕೋದಂತೂ ಡೌಟು. ಏನು ಒಳಗಿದ್ದಾನೆ ಆರಾಮಾಗಿ ಬಿರಿಯಾನಿ ತಿನ್ಕೊಂಡು ಆರಾಮಾಗಿ ಮಜವಾಗಿದ್ದಾನೆ ಅಲ್ಲಿ ಅಷ್ಟೇ. ಈಗ ರೇಣುಕಾ ಸ್ವಾಮಿ ನಿಮ್ಗೆ ಗೊತ್ತಿದೆ, ಅವನ್ನ ಕೊಲೆ ಮಾಡೋ ಬದಲಿಗೆ ಒಂದು ಸ್ವಲ್ಪ ಇವರು ಕಾಂಟ್ಯಾಕ್ಟ್ ಚೆನ್ನಾಗಿದೆ ದರ್ಶನ್ ಅವ್ರದ್ದು. ಏನೋ ಒಂದು ಕಾಲ್ ಮಾಡಿ ಹಿಂಗೆ ಕಿರ್ಕೊಳ ಕೊಡ್ತಾ ಇದ್ದಾರೆ, ಒಂದು ಸ್ವಲ್ಪ ನೋಡ್ಕೊಳ್ಳಿ ಪೊಲೀಸರಿಗೆ ಅಂದಿದ್ರೆ ಮುಗಿದೋಗ್ಬಿಡ್ತಿತ್ತು. ಅದು ಬಿಟ್ಟು ಕೊಲೆ ಮಾಡ್ತಾರೆ ಅಂದರೆ ಇದು ಸರಿನಾ ಅಂತ? ಹುಡುಗಿಗೋಸ್ಕರವ ಬರೀ ಒಂದು ಹೆಣ್ಣಿಗೋಸ್ಕರ ಅವನು ಆ ಥರ ಮಾಡಿದಾನೆ ಅಂದರೆ ಮನೇಲಿ ಅವ್ನ ಹೆಂಡತಿ ಇಟ್ಕೊಂಡು ಆ ಥರ ತಪ್ಪು ಮಾಡಿದಾನೆ ಅಂದರೆ ತುಂಬ ನೋವೇ, ಅದು ಎಲ್ಲರಿಗೂ ನೋವೇ. ನಾಳೆ ಈಗ ದರ್ಶನ್ ಅವರ ಮಗನ ಒಂದು ಫ್ಯೂಚರ್ ಬಗ್ಗೆ ಹೇಳೋದಾದ್ರೆ ಏನು ಯಾವ ರೀತಿ ಹೊಡೆತ ಬೀಳ್ಬೋದು ಅಂತೀರಿ? ಮಗನಿಗೆ ಅಂತೂ ಪ್ರಾಬ್ಲಮ್ಮೇ ಜಾಸ್ತಿ ಆಗೋದು ಮಗನಿಗೆ. ಯಾಕೆ ನಮ್ಮ ಅಪ್ಪ ಈ ಥರ ಮಾಡಿದಾನೆ ಅಂತೇಳಿ ಅವನಿಗೆ ಮೂಡಿಗೆ ಚೇಂಜ್ ಆಯ್ತೆ. ಫಸ್ಟಿಗೆ ನನ್ನ ಮಗ ಅಂತೇಳಿ ಭಾಳ ಇದ್ರಾಗಿದ್ದ ಅವನು. ಈಗ ಮೂಡೇ ಚೇಂಜ್ ಆಗೈತೆ ಇವಾಗ. ಯಾರಿಗೆ ಮಗನಿಗೆ ಮೂಡ್ ಚೇಂಜ್ ಆಯ್ತೆ, ನಮ್ಮ ಅಪ್ಪ ಈ ಥರನಾ ಅಂತೇಳಿ. ಇನ್ನೊಂದು ಸರ್ ಮೊಬೈಲಾಗೆಲ್ಲವ ಅವ್ರ ಹೆಂಡ್ತಿಗೆ ಬೈದಿರೋದಲ್ಲವ ನಮ್ಮ ಮೊಬೈಲ್ಗಳಿಗೆಲ್ಲ ಇದ್ದಾವೆ. ಅವ್ರ ಹೆಂಡ್ತಿಗೆ ಬೈದಿರೋದು ಯಾರು? ದರ್ಶನ್ ಬೈದಿರೋದು. ಕೆಟ್ಟದಾಗೆಲ್ಲ ಬೈದಿದ್ದಾನೆ. ಅದೆಲ್ಲ ಮೊಬೈಲಾಗೆಲ್ಲ ನಾವು ಇದು ಮಾಡ್ಕೊಂಡಿದ್ದೀವಿ. ಕೇಸ್ ನಡಿ ದರ್ಶನ್ ಅವರು ಜೈಲುವಾಸ ಅನುಭವಿಸ್ತಾ ಇದ್ದಾರೆ. ಇದೇ ಜುಲೈ 4ಕ್ಕೆ ಅವ್ರಿಗೆ ಬೇಲ್ ಸಿಗುತ್ತೆ ಅಂತೀರಾ? ಸಿಗುತ್ತೆ ಅಂತ ಏನು ಅವ್ರ ಅಪರಾಧ ಮಾಡಿಲ್ಲ. ಯಾಕೆಂದರೆ ಅವರು ಅಂಥ ನಟರಲ್ಲ, ಒಳ್ಳೆ ಬೆಳವಣಿಗೆ ಕಂಡಿದ್ದಾರೆ ಅವರು. ಸಿಗುತ್ತೆ, ಅವ್ರದ್ದು ಯಾವುದೇ ತಪ್ಪಿಲ್ಲ ಅನಿಸುತ್ತೆ. ಏನೋ ಆಕಸ್ಮಿಕವಾಗಿ ಅವ್ರ ಸ್ನೇಹಿತರಿಂದ ಮಾಡಿದ್ದಾರೆ, ಆದರೆ ಅವ್ರದ್ದೇನು ತಪ್ಪಿಲ್ಲ ಅಂತ ನಮ್ಮ ಅನಿಸಿಕೆ. ಈಗಾಗಲೇ ಒಬ್ಬ ನಟರಾಗಿ ಈ ರೀತಿಯಾದಂಥ ಕೊಲೆ ಕೇಸ್ ನಡಿ ಎಲ್ಲ ಆರೋಪಗಳನ್ನ ಹೊರಿಸ್ಕೊಳ್ತಿದ್ದಾರೆ ಅಂತಂದಾಗ ಅವರು ನಟರಾಗಿ ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಒಂದು ಅಭಿಮಾನಿಗಳಿಗೆ ಏನು ಸಂದೇಶ ಕೊಡೋಕೆ ನಿಂತವ್ರೆ ಅಂತ? ಇಲ್ಲ, ಆ ಥರ ಮಾಡಿದ ತಪ್ಪು. ಅವರು ಇದು 2ನೇ ಬಾರಿ ಆ ಥರ ಮಾಡಿದ್ದಾರೆ. ಅಭಿಮಾನಿಗಳಿಗೆ ಏನನ್ಸುತ್ತೋ, ಆದರೆ ಜನದ ಕಣ್ಣಿಗೆ ಅವರು ತಪ್ಪೇ ಅನಿಸುತ್ತೆ. ಆ ಥರ ಮಾಡಬಾರ್ದಾಗಿತ್ತು. ಇನ್ನು ಮುಂದೆ ಆ ರೀತಿ ನಡ್ಕೋಬಾರ್ದು. ಇಲ್ಲ ಅಂದರೆ ಅವ್ರಿಗೆ ತುಂಬ ಸಿನಿಮಾ ರಂಗದಲ್ಲಿ ಹಿನ್ನಡೆ ಆಗುತ್ತೆ. ಈಗ ದರ್ಶನ್ ಕರಿಯರ್ ಇಲ್ಲಿಗೆ ಎಂಡ್ ಅಂತೀರಾ? ಇಲ್ಲ, ಆ ಥರ ಯಾವುದು ಆಗಲ್ಲ. ಹಿಂದಿನಲ್ಲಿ ಎಂತೆಂಥ ಆ್ಯಕ್ಟ್ರುಗಳು ಏನೇನೋ ಆಗಿದ್ದಾರೆ, ಅವರೆಲ್ಲ ಇವತ್ತೆಲ್ಲ ಆರಾಮಾಗಿ ಸಿನಿಮಾ ತಕ್ಕೊಂಡು ಜೀವನ ಮಾಡ್ತಿದ್ದಾರೆ. ಆ ಥರ ಏನು ಆಗಲ್ಲ ಅಂತ ನಮ್ಮ ಭಾವನೆ. ಒಬ್ಬ ದರ್ಶನ್ನ ಫ್ಯಾನ್ ಅವನು ರೇಣುಕಾ ಸ್ವಾಮಿ ಅಂದಮೇಲೆ ಫ್ಯಾನ್ನೇ ಒಬ್ಬ ಕೊಲ್ಲೋಕೆ ನಿಂತವ್ರೆ ಅಂದರೆ ಹೀರೋಗಳು, ಇನ್ನು ಇವ್ರಿಗೆ ಅಭಿಮಾನಿಗಳು ಆಗಬೇಕಾ ಬೇಡ ಅಂತ ನಾವು? ಅಲ್ಲ, ದರ್ಶನ್ ಅವ್ರು ಮಾಡಿಲ್ಲ, ಅವರು ಎಕ್ಸ್ ಲವ್ವರೇ ನಮ್ಮ ಕಡೆಯಿಂದ ಆಗಿರೋ ಇದು ತೊಂದರೆ. ಅವ್ರನ್ನ ಹೇಳ್ತಾರದೇನಲ್ಲ ಅನಿಸುತ್ತೆ ನಮ್ಮ ಅನಿಸಿಕೆ. ಕೇವಲ ಒಂದು ಪ್ರಿಯತಮೆಗೋಸ್ಕರ ಇಷ್ಟೆಲ್ಲ ರಿಸ್ಕ್ ಬೇಕಾಗಿತ್ತ ದರ್ಶನ್ ಅವ್ರಿಗೆ ಅಂತ? ಅದೇ
ಅದೇ ಒಂದು ಹೆಣ್ಣು ಏನು ಬೇಕಾದ್ರೂ ಮಾಡುತ್ತೆ ಅನ್ನೋದು ಇದೇ ಸಾಕ್ಷಿ. ಅವ್ರ ಜೀವನನೇ, ಈ ದರ್ಶನ್ ಜೀವನನೇ ಸಾಕ್ಷಿ. ಒಂದು ಹೆಣ್ಣಿಂದೆ ಹೋಗಿದ್ದಕ್ಕೆ, ಒಂದು ಹೆಣ್ಣಿನ ಹಿಂದೆ ಹೋಗಿದ್ದಕ್ಕೆ ಏನೆಲ್ಲ ಆಯಿತು ಅಂತ ಇದೇ ಸಾಕ್ಷಿ. ಈ ಥರ ಆಗುತ್ತೆ ಅಂತ ಮುಂದೆ ಅವರು ಭಾರಿ ಎಚ್ಚರದಿಂದ ಇರಬೇಕು. ಹಾಗಾದ್ರೆ ನೀವು ಹೇಳ್ತಾ ಇರೋದು ಹೆಣ್ಣಿಂದಲೇ ಮಹಾಭಾರತ, ಹೆಣ್ಣಿಂದಲೇ ರಾಮಾಯಣ ಅಂತೀರಾ? ಗ್ಯಾರಂಟಿ 100%. ದರ್ಶನ್ ಸರ್ ಭಾರಿ ಒಳ್ಳೆಯವರು. ಅವರು ಏನಾಗ್ಯದಂತ ನಮಗೆ ಗೊತ್ತಿಲ್ಲ. ಅವರ ಏನೋ ಹಣಿ ಬರ್ಕರ ಅವರಷ್ಟು ಒಳ್ಳೆಯವ್ರು ಯಾರು ಇಲ್ಲ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಬೇಡ್ಕೋತೀನಿ ಸರ್. ದೇವ್ರದ್ದು ಅವರಂತ ಒಳ್ಳೆಯವ್ರು ಯಾರು ಇಲ್ಲ ನಮ್ಮ ಕರ್ನಾಟಕದಲ್ಲಿ. ಅವ್ರು ಅಂದ್ರೆ ಜೀವ, ನಮ್ಮ ಅಭಿಮಾನ ಇದರಲ್ಲಿ ಅವರೇ ಫೇಮಸ್ ನಮಗೆ. ಜೀವ ಅಂದ್ರಿ, ಹೌದಾ? ಹಾಗಾದ್ರೆ ಅವರೇ ಒಂದು ಜೀವ ತೆಗೆದವ್ರಲ್ಲ, ಈಗ ಏನಂತೀರಿ ಇದಕ್ಕೆ? ಸರ್ ಅದು ಎದಕ್ಕೆ ಏನು ಕಾರಣ ಅಂತ ಗೊತ್ತಿಲ್ಲಲ್ಲ ಸರ್. ಅದು ಏನಂತ ಗೊತ್ತಿಲ್ಲ ಸರ್. ಅವ್ರು ನಿಜವಾಗಿ ಅವ್ರಿಗೆ ನ್ಯಾಯ ಸಿಗ್ತದೆ, ಅವ್ರಿಗೆ ಒಳ್ಳೇದಾಗಿ ಆಗ್ತದೆ. ಅವ್ರಿಗೊಂದು ಒಳ್ಳೇದು ಕೆಲಸ ಆಗಲಿ ಅಂತ ನಾವು ಬೇಡ್ಕೋತೀವಿ. ದರ್ಶನ್ ಒಬ್ಬ ಫ್ಯಾಮಿಲಿ ಮ್ಯಾನು, ಮಗ ಇದ್ದಾನೆ, ಹೆಂಡತಿ ಇದ್ದಾಳೆ, ಅದೆಲ್ಲ ಬಿಟ್ಬಿಟ್ಟು ಪ್ರಿಯತಮೆಗೋಸ್ಕರ ಕೊಲೆ ಮಾಡೋ ರೇಂಜಿಗೆ ರಿಸ್ಕ್ ಬೇಕಾಗಿತ್ತ ದರ್ಶನ್ ಅವ್ರಿಗೆ ಅಂತ? ಸರ್ ಅದಕ್ಕೆ ಅವ್ರು ಏನೇ ಆಗಿದೆ ಅಂತ ಅವ್ರವ್ರದ್ದು ಏನು ನಮಗೆ ಗೊತ್ತಿಲ್ಲ ಸರ್. ಅವ್ರು ನಮ್ಮ ಇದ್ರಾಗ ಮಾತ್ರ ಸೂಪರ್ ಸ್ಟಾರ್, ನಮ್ಮ ಚಾಲೆಂಜಿಂಗ್ ಸ್ಟಾರ್, ನಮ್ಗೆ ಅಭಿಮಾನದಾಗ. ಅವ್ರ ಒಳಗೊಳಗೆ ಏನಿದೆ ನಮಗೇನು ಗೊತ್ತಿರ್ತದೆ. ಆದ್ರೆ ನಮ್ಮ ಆತ್ಮದಾಗ ಮಾತ್ರ ಅವರು ನಮ್ಮ ಸ್ಟಾರ್. ಅದಕ್ಕೊಂದು ನಾವೊಂದು ಅವರು ಒಳ್ಳೇದಾಗಲಿ ಅಂತ ನಾವು ಆಸೆ ನಮಗೆ. ಅವರು ಬೆಳೀಲಿ, ಬರಲಿ ಮುಂದೆ, ಅವ್ರ ಪಿಕ್ಚರ್ ಓಡಲಿ ಅಂತ ನಾವು ಅವ್ರಿಗೋಸ್ಕರ ನಮ್ಗೆ ಎಷ್ಟು ಅಭಿಮಾನಿಗಳು ನಾವು ಕಾಯ್ತಾ ಇರ್ತೀವಿ. ಅದೊಂದು ನಮಗೆ ಮೇನ್ ಸರ್. ಜನ ಹೇಳ್ತಾರೆ ದುಡ್ಡಿಂದ ದುರಹಂಕಾರ ಮತ್ತು ಅಹಂ ಅನ್ನೋದು ಬರುತ್ತೆ ಅಂತಾರೆ. ಇದಕ್ಕೆ ಸಾಕ್ಷಿ ದರ್ಶನ್ ಅಂತಿದ್ದಾರೆ, ಇದಕ್ಕೇನಂತೀರಿ? ಸರ್ ಅವರು ನಿಜವಾಗಿ ಲೈಫಲ್ಲಿ ಅಂಥವ್ರು ಅಲ್ಲ, ಅಲ್ಲೇ ಅಲ್ಲ. ಅವರು ಎಷ್ಟೋ ಮಂದಿ ಬಡವ್ರಿಗೆ ಸಹಾಯ ಮಾಡ್ಯಾರ, ಎಲ್ಲ ಮಾಡ್ಯಾರ. ಏನೋ ಕಾಡು ಟೈಮಿಗೆ ಆಗ್ಯದ. ಇದು ಏನಾಗ್ಯದ ಅಂತ ಗೊತ್ತಿಲ್ಲ. ಒಳಗಿನ ಮಿಸ್ಟೇಕ್ ಆ ದೇವ್ರಿಗೆ ಗೊತ್ತು, ಅವ್ರಿಗೆ ಗೊತ್ತು. ಆದ್ರೆ ನಿಜವಾಗಿ ಹೇಳ್ತೀನಿ ಸರ್, ಅವ್ರಂಥವ್ರು ಎಲ್ಲಿ ಸಿಗಲ್ಲ. ಅವರು ಬಂದೇ ಬರ್ತಾರೆ ಸರ್ ಹೊರಗಡೆ. ಅವ್ರಿಗೆ ಒಳ್ಳೇದಾಗೇ ಆಗ್ತದೆ. ನಿಜವಾಗಿ ಹೇಳ್ತೀನಿ ಸರ್, ವಾಪಸ್ ಬಂದೇ ಬರ್ತಾರೆ. ದರ್ಶನ್ ಅವ್ರಿಗೆ ಜುಲೈ 4ನೇ ತಾರೀಕಿಗೆ ಇತ್ಯರ್ಥ ಇದೆ ನ್ಯಾಯಾಂಗದ್ದು. ಏನು ಅವ್ರಿಗೆ ಬೇಲ್ ಸಿಗುತ್ತಂತೀರಾ? ಬೇಲ್ ಸಿಗುತ್ತೆ, ಆದರೆ ರೇಣುಕಾ ಸ್ವಾಮಿದನ ತಪ್ಪಿದೆ ಇದರಲ್ಲಿ. ಅವರು ಸೋನು ಗೌಡಗೆ, ಪವಿತ್ರ ಗೌಡ ಕೆಟ್ಟ ಮೆಸೇಜ್ ಮಾಡ್ಯವ್ರೆ. ಅವರು ಮಾಡಬಾರ್ದಿತ್ತು. ಇವ್ರ ದರ್ಶನನೂ ಆ ಥರ ಮಾಡಬಾರ್ದಾಗಿತ್ತು. ಆದರೆ ಇವ್ರು ಏನು ಹೇಳ್ತಾರೆ, ದರ್ಶನ ನಾನು ಕೊಲೆ ಮಾಡಿಸಿಲ್ಲ, ನಾನು ಸುಮ್ಮನೆ ಒಂದು 2 ಡೇಟ್ ಹೊಡೆದಿನ ಅಂತ ಇವ್ರು ಹೇಳ್ತಾರೆ. ಆದರೆ ಇವ್ರು ತಪ್ಪಾಯ್ತು ಏನೈತೆ ಗೊತ್ತಿಲ್ಲ ನಮಗಂದ್ರೆ. ಅವನು ಮೆಸೇಜ್ ಮಾಡಬಾರ್ದು ಕೆಟ್ಟದಾಗಿ. ಇವರು ದರ್ಶನ್ ಅವರು ಕರಿಸಿ ಹೇಳ್ಬೇಕಾಯ್ತು ಅವ್ರಿಗೆ, ಈ ಥರ ಮಾಡಬಾರ್ದಂತ, ಹೊಡಿಬಾರ್ದು, ಇದು ಕೊಲೆ ಮಾಡಬಾರ್ದಾಗಿತ್ತು. ಕೊಲೆ ಮಾಡಿಲ್ಲ ನಾನು, ಸುಮ್ಮನೆ 2 ಡೇಟ್ ಹೊಡೆದಿದ್ದೀನಿ, ನಾನು ತಪ್ಪಾಗಿದೆ ಅಂತ ಇವರು ಒಪ್ಕೊಂಡಾರೆ ದರ್ಶನ. ಆದರೆ ಅವ್ರ ಒಳಗೆ ಏನಿದೆ ಗೊತ್ತಿಲ್ಲ ನಮ್ಗೆ. ಜುಲೈ 4ಕ್ಕೆ ಬರ್ತಾರಂತ ನಮ್ಮ ಅನಿಸಿಕೆ. ಬಟ್ ಅಲ್ಲಿ ಏನು ಕೋರ್ಟಲ್ಲಿ ಏನು ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ. ಬರಲ್ಲ ಅಂತ ನಾವು ಕೇಳ್ಕೊಂತೀವಿ ಅಷ್ಟೇ, ಮತ್ತೇನಿಲ್ಲ. ದರ್ಶನ್ ಅವರು ಅಪಾರ ಅಭಿಮಾನಿ ಬಳಗ ಹೊಂದಿದ್ದಾರೆ. ದರ್ಶನ್ ಅವರು ಅಂದರೆ ಡಿ ಬಾಸು ಎಲ್ಲ ಅಂತಾರೆ. ಆದರೆ ಅದೇ ದರ್ಶನ್ ಅವ್ರೀಗ ಅಭಿಮಾನಿಗಳು ತಲೆ ತಗ್ಗಿಸುವಂಥ ಕೆಲಸ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಇವರು ರಾಜ್ಯದ ಜನತೆಗೆ ಏನು ಸಂದೇಶ ಕೊಡೋಕೆ ನಿಂತವ್ರೆ ಅಂತ, ಕೊಲೆಗಿಲೆ ಎಲ್ಲ ಅಂತ ಆರೋಪಗಳಡಿ ಸಿಕ್ಕಾಕೊಂಡು? ಅವರು ಆರೋಪ ಏನು ಸರ್, ಅವ್ರೇನು ಕೊಲೆ ಮಾಡಿಲ್ಲ, ನಾವು ಕೊಲೆ ಮಾಡಿಲ್ಲ ಅಂತ ನಾವು ಪಕ್ಕ ಗೊತ್ತಿದೆ ನಮ್ಮ ಬಾಸ್. ಆದರೆ ಅವರು ಸ್ವಲ್ಪ ಅವ್ರ ವೈಫಿಗೆ ಒಂದಿಟ್ಟು ಬೈದಾರೆ, ಅದೊಂದು ಸ್ವಲ್ಪ ವೈರಲ್ ಆಗಿದೆ. ಪಬ್ಲಿಕ್ ನ್ಯೂಸ್ನವ್ರಿಗಿನ ಬೈದಾರೆ, ಅದೊಂದು ಸ್ವಲ್ಪ ವೈರಲ್ ಆಗಿದೆ. ಅದೇ ಸ್ವಲ್ಪ ಮುಂದೆ ಇಟ್ಕೊಂಡು ಆಟ ಆಡ್ತವ್ರೆ. ಆದರೆ ಅವ್ರ ಬಾಸ್ ಆ ಥರ ಕೊಲೆ ಮಾಡೋ ಮಟ್ಟಿಗೆ ಇಳಿದಿಲ್ಲ. ಇವ್ರೇನು ಹೇಳ್ತಾರಂತ ನಮಗೆ ಗೊತ್ತಿಲ್ಲ. ಆದರೆ ಅವ್ರಿಗೆ ಬೇಲ್ ಸಿಗುತ್ತೆ ಇಲ್ಲ ಅಂತೀರಾ? ಬೇಲ್ ಸಿಗಬೇಕು ಸರ್, ಬೇಲ್ ಸಿಗಬೇಕು. ಈಗಾಗಲೇ ಅವರು ಕೊಲೆ ಆರೋಪ ಇದೆಯಲ್ಲ ಅವ್ರ ತಲೆ ಮೇಲೆ. ಅವರು ಏನು ಯಾರು ಮಾಡಿದ್ದಾರೆ ಯಾರಿಲ್ಲ ಸರ್, ಅವ್ರ ಬಗ್ಗೆ ತಲೆ ಮೇಲೆ ಹಾಕಿದ್ದಾರೆ. ಯಾರಿಗೆ ಗೊತ್ತು? ಹೊರಗಡೆ ಮಾಡಬೇಕು ಅವ್ರಿಗೆ. ಮಾಡಬೇಕು ಸರ್. ದರ್ಶನ್ ಅವ್ರಿಗೆ ಅಪಾರ ಅಭಿಮಾನಿಗಳ ಬಳಗ ಇದೆ. ಅಷ್ಟು ಅಭಿಮಾನಿ ಬಳಗ ಇಟ್ಕೊಂಡು ಅವ್ರು ಈ ರೀತಿ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಏನು ಸರ್, ಯಾರು ಮಾಡ್ಯಾರ, ಏನು ಸುದ್ದಿ, ಏನಾಗಿದೆ ಏನು ಗೊತ್ತಿಲ್ಲ. ಅವ್ರು ಒಳ್ಳೆ ತನಕನ ಬಿಡಬೇಕು ಸರ್. ಸರ್ ಬಿಡ್ಬೇಕು, ಡಿ ಬಾಸು ಆಚೆ ಬಿಡ್ಬೇಕು ಸರ್. ಅವ್ರು ಮಾಡಿಲ್ಲ. ಅವ್ರು ಏನು ಕೊಲೆ ಪಿಲೆ ಏನು ಮಾಡಿಲ್ಲ. ಅವ್ರು ಮಾಡಿದಾರೆ ಬೇರೆ. ಅವರು ಸುಮ್ಮನೆ ಸ್ಟಾರ್ ಆಗಿದ್ದಾರೆ. ಈ ಸ್ಟಾರು ಈ ಫಿಲಿಮ್ ಬಂತಲ್ಲ, ದೊಡ್ಡ ಸ್ಟಾರ್, ಕರ್ನಾಟಕ ಫಿಲಿಮ್ ಒಂದು ಸ್ಟಾರ್ ಆಯ್ತಲ್ಲ, ಆ ಫಿಲಿಮ್ ಸ್ಟಾರ್ ಆದ ಸಲಿಗೆ ಜನ ಅವರು ಯಾರೋ ದೊಡ್ಡವರು ಹೊಟ್ಟೆ ಉರಿದು ಬಿಟ್ಟು ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಕರೆಕ್ಟಾಗಿ ಬಂತಲ್ರಿ ಫಿಲಿಮ್. ನಾನು 4 ದಿವಸ ಊಟ ಮಾಡಿಲ್ಲ ಸರ್. ನಮ್ಮ ದರ್ಶನ್ ಸರ್ಗೆ ಬಿಟ್ಬಿಡಿ ಸರ್, ದಯಮಾಡಿ. ಪುಣ್ಯ ಬರುತ್ತೆ ನಿಮಗೆ. ಅವರೇನು ತಪ್ಪು ಮಾಡಿಲ್ಲ ಪಾಪ, ದಯಮಾಡಿ ನಿಜವಾಗ್ಲು ಕೈ ಮುಗಿತೇನೆ. ಯಾರು ದರ್ಶನ್ ಊಟ ಮಾಡಿಲ್ವಾ? ನೀವು ಊಟ ಮಾಡಿಲ್ಲ 4 ದಿನ? ನಾನು ಊಟ ಮಾಡಿಲ್ಲ ಸರ್. ನಾವು ಅವ್ರಿಗೋಸ್ಕರ ಸುಳ್ಳು ಹೇಳ್ಬೇಡಿ, ನಿಜ ಹೇಳಿ. ನಿಜವಾಗ್ಲೂ ತಾಯಿ ಹೇಳ್ತೀನಿ ಸರ್.
ಎಣ್ಣೆ ಹೊಡೆದಿನೋಸ್ಕರ ಊಟ ಮಾಡಿಲ್ಲ. ಅವ್ರು ಯಾವಾಗ ಜೈಲಿಗೆ ಹೋದ್ರಲ್ಲ 30 ವರ್ಷದಿಂದ. ಎಲ್ಲ ಟೆನ್ಷನ್ ಏನು ಗೊತ್ತಾ, ಎಣ್ಣೆ ಹೊಡ್ಕೊಂಡಿದ್ದೇನೆ ಅಷ್ಟೇ. ನಮಗೆ ಯಾಕಂದರೆ ಅವ್ರನ್ನ ತುಂಬ ಇಷ್ಟ ನಮಗೆ. ನಿಜವಾಗ್ಲೂ ಅಂದರೆ ಕಣ್ಣೀರು ಬರುತ್ತೆ ಸರ್ ನಿಮಗೆ. ಹೇಳ್ಬೇಕಾ? ಹೇಳ ನಾನು ಹೇಳ್ದಲ್ಲ, ಅತ್ತೆ ಬಿಡೋದಲ್ಲ. ಅವ್ರು ಯಾಕಂದರೆ ನಮಗೆ ಒಂದು ಹೆಲ್ಪ್ ಮಾಡೋರೆ. ಒಂದು ಫಿಲಿಮಲ್ಲಿ ಅಂದರೆ ಅವರು ಯಾವಾಗಲೂ ನಮ್ಗೆ ಹೆಲ್ಪ್ ಮಾಡೋರೆ. ಹೇಳ ನಿಜ ಹೇಳ್ಬೇಕಂದ್ರೆ ಆ ಟೈಪು ಅವ್ರಿಗೆ ಕಾಟಿರೋ ಫಿಲಿಮ್ ಬಂದ ಮ್ಯಾಗೆ ಫುಲ್ ಸ್ಟಾರ್ ನಮ್ಮ ನಂಬರ್ 1 ಹೊಡೆದು ಕರ್ನಾಟಕ ಅವರೇ. ಯಾರು ನಂಬರ್ 1 ಹೊಡೆದು ಅವರೇ ದುಡ್ಡು ಎಲ್ಲ ಮನಗಂಡು ಗಳಿಸಿ ನಾವು ಎಂಥ ಸ್ಟಾರ್ ಆದ್ರೂ ಯಾರೂ ಗಳಿಸಿಲ್ಲ. ಅವ್ರು ಮಾಡಿದ್ದಕ್ಕೆ ಇವ್ರು ಯಾರೋ ಕಿತ್ಕೊಂತ ಮಾಡಿಬಿಟ್ಟು ಅವ್ರಿಗೆ ಒಳಗಡೆ ಹಾಕಿದ್ರು. ಕೊಲೆ ಆರೋಪದಡಿ ಜೈಲಲ್ಲಿದ್ದಾರೆ. ಅವ್ರಿಗೆ ಬೇಲ್ ಸಿಗುತ್ತೆ ಅಂತೀರಾ ಇದೇ ಜುಲೈ 4ಕ್ಕೆ? ಸಿಗ್ಬೋದು, ಒಳ್ಳೆ ಲಾಯರ್ ಇಕ್ಕಿದ್ರೆ ಬೇಲ್ ಸಿಗ್ತದೆ. ಅದೇನೋ ಅವ್ರ ಬ್ಯಾಡ್ ಟೈಮ್ ಅಷ್ಟೇ, ಅವೆಲ್ಲ ಬೇಕು ಅಂತ ಯಾರೂ ಮಾಡಿಲ್ಲ. ಏನೋ ವಿಚಾರಿಸಿ ಕಳಿಸಿದ್ರೆ ಅವ್ರು ಸಾಯಿಸಿಬಿಟ್ರೆ ದರ್ಶನ್ ತಪ್ಪಲ್ಲ, ಅದು ಕರೆಕ್ಟಾ? ಅವ್ರೇನೋ ನೋಡ್ಬಿಟ್ಟು ಕಳಿಸಿ ಅಂದ್ರೆ ಹುಡುಗರು ಸಾಯಿಸಾಕ್ಬಿಟ್ಟವ್ರೆ, ಅದು ದರ್ಶನ್ ಮೇಲೆ ಹಾಕ್ಬಿಟ್ರೆ ಅಷ್ಟೇ. ಎಲ್ಲ ಸೇಡ್ ರಾಜಕೀಯ ಎಲ್ಲ ಅಷ್ಟೇ, ಅದು ಬಿಟ್ಟರೆ ಬೇರೆ ಮ್ಯಾಟ್ರ್ ಇಲ್ಲ ಅಲ್ಲಿ. ಕೇವಲ ಒಂದು ಪ್ರಿಯತಮೆಗೋಸ್ಕರ ಈ ರೀತಿಯಾದಂಥ ರಿಸ್ಕ್ ತೊಗೊಳ್ಬೇಕಾಗಿತ್ತ ದರ್ಶನ್ ಅವರಿಗೆ ಅಂತ? ಅದು ತಪ್ಪು. ಒಂದು ಲೇಡೀಸ್ಗೋಸ್ಕರ ಈ ಥರ ರಿಸ್ಕ್ ತೊಗೊಂಬಾರ್ದು. ಅವ್ನ ಮನ್ಸಿಗೆ ಎಷ್ಟು ಜನ ಹುಡುಗಿರು ಬರಲ್ಲ ಇಲ್ಲಿ. ಅವನ್ನ ಕಂಡ್ರೆ ಊರೇ ಸಾಯ್ತಾರೆ ಹುಡುಗಿರು. ಇನ್ನು ಮಾತಾಡ್ತಿದ್ದೇನೆ. ಈಗ ರೇಣುಕಾಸ್ವಾಮಿ ಫ್ಯಾಮಿಲಿ ಬಗ್ಗೆ ಮಾತನಾಡಿದ್ರೆ ಏನು ಸಾಂತ್ವನ ಏನು ಮಾತಾಡ್ತೀರಾ ಅಂತ? ರೇಣುಕಾಸ್ವಾಮಿ ಅವ್ರಿಗೂ ಒಂದು ಏನಾದರೂ ಪರಿಹಾರ ಕೊಡಲೇಬೇಕು. ಅವ್ರ ಮಗು ಬೇರೆ 4 ತಿಂಗಳು ಡೆಲಿವರಿ ಆದರೆ ಮಕ್ಕಳಿಗೆ ಅಂತ ಏನಾದರೂ ಪರಿಹಾರ ಮಾಡಲೇಬೇಕು. ಎಲ್ಲ ಇವರು ಫಿಲಮ್ ಚೇಂಬರ್ ಮಾಡಬೇಕು. ಏನು ದರ್ಶನ ಮಾಡೋದು ಬೇಡ, ಫಿಲಮ್ ಚೇಂಬರ್ ಕಾಸು ಐತಲ್ಲ ತೊಗೊಂಡು ಮಾಡಲಿ ಬಿಡಿ. ಈಗಾಗಲೇ ಫಿಲ್ಮ್ ಚೇಂಬರ್ದವರು ದಾನ ಮಾಡಿದ್ದಾರೆ, ಅವ್ರಿಗೆ ಸಾಂತ್ವನ ಹೇಳಿ ಅವ್ರಿಗೆ ಕೊಡುವಂಥ ಪರಿಹಾರ ಎಲ್ಲ ಕೊಟ್ಟಿದ್ದಾರೆ. ಬಟ್ ದರ್ಶನ್ ಅವರು ಮುಂದಿನ ದಿನಗಳಲ್ಲಿ ಒಂದು ವೇಳೆ ನಿರಪರಾಧಿ ಅಂತ ಹೊರಗೆ ಬಂದಲ್ಲಿ ಅವ್ರಿಗೆ ಯಾವ ರೀತಿಯಾದಂತಹ ಸಹಾಯ ಮಾಡಬೇಕು ಅಂತ ನೀವು ಅಭಿಪ್ರಾಯಪಟ್ಟಿದ್ದೀರಿ? ಕೆಟ್ಟ ಮೇಲೆಲ್ಲ ಬುದ್ಧಿ ಕಲ್ತ್ಕೊತಾರೆ ಅಷ್ಟೇ, ನೆಕ್ಸ್ಟ್ ಯಾರು ಹೋಗಲ್ಲ. ಇವಾಗ ಕೆಟ್ಬಿಟ್ಟು ಅವ್ರು ಹೆಂಗೋ ಕೆಟ್ಟ ಮೇಲೆ ಬುದ್ಧಿ ಕಲಿತಾರೆ ಅಷ್ಟೇ, ನೆಕ್ಸ್ಟ್ ಯಾವುದಕ್ಕೂ ಹೋಗಲ್ಲ ಆ ಥರ ಮ್ಯಾಟ್ರಿಗೆ. ಸರ್ ಖಂಡಿತವಾಗ್ಲೂ ಬೇಲ್ ಸಿಗಬೇಕು. ಅವರು ಪೂರ್ತಿಯಾಗಿ ಯಾವುದೇ ಒಂದು ಕೇಸ್ ಇಲ್ಲದೆ ಈ ಥರ ಹೊರ ಬರಬೇಕು ಅಂತ ಇಷ್ಟಪಡ್ತೀನಿ. ನನಗೇನು ಅವರೇನು ನನ್ನ ರಿಲೇಷನ್ ಅಲ್ಲ, ಅಭಿಮಾನಿ ಅವರು. ಈ ನಾನು ಕೂಡ ಪೂರ್ತಿಯಾಗಿ ವೀಡಿಯೋಗಳು ನೋಡಿಲ್ಲ, ನಾನು ಸರಿಯಾಗಿ ನೋಡಿಲ್ಲ. ಆದರೆ ಏನಾಯಿತು ಅಂದರೆ ಅದೇನೋ ಕೇಳ್ತೀನಿ ನಾನು, ಯಾರೋ ಕೆಟ್ಟದಾಗಿ ವೀಡಿಯೋ ಕಳಿಸಿದ್ರು ಅವ್ರ ಬಗ್ಗೆ, ಅವ್ರ ಹೆಂಡತಿ ಬಗ್ಗೆ, ಅದು ಇದು ಅಂತೇಳಿ. ಅದು ಸಹಜ. ಅದು ಎಂಥ ಒಬ್ಬ ನರಸತ್ತನೂ ಆದ್ರೂ ತನ್ನ ಹೆಂಡತಿ ಬಗ್ಗೆ ಅಂಥ ಹೀನಾಯಕ ವೀಡಿಯೋಗಳು ಅವು ಇವು ಮಾತಾಡಿದ್ರೆ ಸಿಟ್ಟು ಬಂತು. ಆ ಸಿಟ್ಟಲ್ಲಿ ಏನೋ ಮಾಡಿರ್ಬೋದು ಅನ್ನೋರು ಮಾಡಿದ್ದಾರೆ, ಯಾರು ಏನೇನೋ ಮಾಡ್ತಾರೆ ಅಂತ. ಏನು ಅದು ದೊಡ್ಡ ಕೆಲಸ ಏನೂ ಆಗಿಲ್ಲ. ನಮಗೇನು ಅದು ಅನ್ನಿಸ್ತಾ ಇಲ್ಲ. ಒಂದೊಂದ್ಸರಿ ನೋಡಿದ್ರೆ ಅದು ಸರಿ ಮಾಡಿರ್ಬೋದು ಏನೋ ಅನ್ನಿಸ್ತಾ ಇದೆ. ಅವರಿಗೆ ಖಂಡಿತವಲ್ಲ ಅವ್ರಿಗೆ ಯಾವುದೇ ಥರದ್ದು ತೊಂದರೆ ಆಗ್ಬಿಡ್ದು. ಅವ್ರು ಹೊರಗೆ ಬರಬೇಕು, ಅವರು ಬೇಲ್ ಸಿಗಬೇಕು. ಪೂರ್ತಿಯಾಗಿ ಹಿಂದೆ ಆಗಿ ಅವರು ಒಳ್ಳೆ ನಟರಾಗಿದ್ದು ಅದೇ ನಟರಾಗಿ ನಮಗೆಲ್ಲ ಒಳ್ಳೆ ಏನೇನೋ ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಾಯಿದ್ರು ಅದನ್ನೇ ಕೊಡಲಿ ಅಂತ ನಾವು ಕೇಳ್ಕೊತೀವಿ ಅಷ್ಟೇ. ಸರ್, ಈಗ ಮನುಷ್ಯ ಅಂದಮೇಲೆ ಸಹಜ ಎಡೋದು. ಮೆಸೇಜ್ ಮಾಡೋರೆ, ಮೆಸೇಜ್ಗೋಸ್ಕರ ಒಬ್ಬ ನಟ, ಇವರು ಕರ್ನಾಟಕದ ಜನತೆಗೆ ಸ್ಟಾರ್ ಆದವರಂಥವ್ರು, ಇಂಥವರು ಈ ರೀತಿಯಾದಂಥ ಕೃತ್ಯ ಮಾಡೋದು ಬೇಕಾಗಿರಲಿಲ್ಲ ಸರ್. ಅದು ನಾನು ಹೇಳಿದ್ನಲ್ಲ ಸರ್, ಅದು ಆಗಿ ಒಪ್ಕೊತೀನಿ ನಿಮ್ಮ ಮಾತು, ನಿಜವಾದ ಕೃತ್ಯ. ಅದು ಭಾಳ ತಾಳ್ಮೆಯಿಂದ ಅವರು ಯೋಚನೆ ಮಾಡಿ ಅದನ್ನು ಒಳ್ಳೆಯ ಒಂದು ಏನು ಬೇರೆಯವರಿಗೆ ಕೇಳಿಬಿಟ್ಟು ಅವರು ಒಳ್ಳೆ ಒಂದು ಮುಂದೆ ಹೆಜ್ಜೆ ತೊಗೋಬೋದಿತ್ತು ಅವರು. ಇದು ನಮ್ಮಲ್ಲಿ ಒಂದು ಶೈತಾನ ಅಂತ ಇರ್ತಾನಲ್ಲ, ಏನೋ ಅವ್ರಿಗೆ ಬಂದು ಹೇರಿರಬೇಕು. ಅದು ಮತ್ತು ಯಾರು ಹಿಂದೆ ಇರೋರು ಅವ್ರಿಗೇನೋ ಬೇಕು ಅಂತ ಹೇಳ್ಬಿಟ್ಟು ಏನಾದರೂ ಕೆಟ್ಟದ್ದು ಅವ್ರ ತಲೆಯಲ್ಲಿ ತುಂಬಿರ್ಬೋದು. ಆ ಒಂದು ಕೆಚ್ಚಿಟ್ಕೊಂಡು ಏನೋ ಅವ್ರಿಗೆ ತಲೆ ಕೆಟ್ಟು ಇಲ್ಲ ಕುಡಿಸಿ ಏನೋ ಮಾಡಿರ್ಬೋದೇನೋ, ಗೊತ್ತಿಲ್ಲಲ್ಲ ಸರ್ ಏನು ವಿಷಯ, ಏನೋ ಆಗಿರ್ಬೋದೇನೋ, ನಮ್ಗೇನು ಗೊತ್ತಾದ ವಿಷಯ. ಸರ್, ಈಗ ತೀರ್ಕೊಂಡವರ ಫ್ಯಾಮಿಲಿ ಬಗ್ಗೆ, ಈಗ ತುಂಬು ಗರ್ಭಿಣಿ ಆ ಕೊಲೆ ಆದ ಹುಡುಗನ, ಖಂಡಿತವಲ್ಲೂ ಅವರಿಗೆ ಏನು ಕೊಡಬೇಕಾಗಿತ್ತ ಅಂತ ಅವರು ಕಂಪ್ಲೀಟಾಗಿ ಏನೇನು ಸಿಗಬೇಕಂತ ಏನಂತಾರೆ ಅದಕ್ಕೆ ಪರಿಹಾರಗಳು ಕಂಪ್ಲೀಟಾಗಿ ಕೊಡ್ಬೇಕು ಸರ್. ಅವ್ರಿಗೆ ಕಂಪ್ಲೀಟಾಗಿ ಕೊಡಬೇಕು. ಆ ಮಕ್ಕಳಿಗೆ, ಆ ತಾಯಿಗೆ, ಅವ್ರು ಸತ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅವರಿಗೆ ಬಗ್ಗೆ ಹೇಳೋದಲ್ಲ. ಕಂಪ್ಲೀಟಾಗಿ ಅಂದರೆ ಅವ್ರಿಗೆ ಆ ಮಗು ಮತ್ತೆ ಹುಟ್ಟುಬಿಟ್ಟು ದರ್ಶನ್ ಅವರು ತನ್ನ ಮಗನಾಗಿ ಅಂತ ನೋಡಿಕೊಂಡು ಕೂಡ ಅದನ್ನು ಬಯಸ್ತೀನಿ ನೋಡಿ. ಅವ್ರ ಮಗನೇ ಅಂತ ಅವರು ನೋಡ್ಕೋಬೇಕು. ಅವರು ಮಾಡಿರೋ ತಪ್ಪಿಗೆ ಅವರು ಆ ಮಗುನ ಬೇಕಾದ್ರೆ ದತ್ತು ತೊಗೊಂಡ್ಬಿಟ್ಟು ಸಾಕಿ ಸಲಹೆ ಮಾಡಿದ್ರು ಕೂಡ ಅದರಲ್ಲಿ ಏನು ತಪ್ಪಿಲ್ಲ. ಅದರಲ್ಲಿ ಅವ್ರಿಗೆ ಬೇಲ್ ಸಿಗುತ್ತೆ ಅಂತೀರಾ ಇದೇ ಜುಲೈ 4ಕ್ಕೆ? ಬೇಲ್ ಸಿಗೋದು ಬಿಡೋದು ಕಾನೂನು ಚೌಕಟ್ಟಲ್ಲಿ ಪೊಲೀಸ್ನವರು ಏನು ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ಬಿಟ್ಟಿತ್ತು. ಆದರೆ ಅವರು ಈ ಒಂದು ಉನ್ನತ ಸ್ಥಾನದಲ್ಲಿ ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿ ಅನ್ನಿಸ್ಕೊಂಡ್ಮೇಲೆ ಈ ರೀತಿ ಕೃತ್ಯದಲ್ಲಿ ಅವ್ರು ಭಾಗಿಯಾಗಬಾರ್ದಾಗಿತ್ತು. ಅದು ಬ್ಯಾಡ್ ಲಕ್ ಆಗಿದ್ದಾರೆ, ದೇವ್ರು ಒಳ್ಳೇದು ಮಾಡಲಿ ಸರ್ ಅವ್ರಿಗೆ. ಸರ್, ಈಗ ದರ್ಶನ್ ಅವರು ಒಬ್ಬ ಒಳ್ಳೆ ಸ್ಟಾರು ಅಂದಮೇಲೆ ಅವರೊಂದು ಏನೋ ಪೊಲೀಸರಿಗೆ ಕರೆಸಿ ಹಿಂಗೆ
ಮೆಸೇಜ್ ಮಾಡಿದ್ದಾನೆ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳಿದರೆ ಪೊಲೀಸರು ಏನೋ ಒಂದು ಮಾಡ್ತಾ ಇದ್ರು. ಕಾನೂನನ್ನು ಕೈಗೆ ತೆಗೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತೀರಾ? ಅದು ಸರಿ ಇಲ್ಲ ಸರ್. ಕಾನೂನನ್ನ ಯಾರೂ ಕೂಡ ಕೈ ಎತ್ಕೊಬಾರ್ದು. ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ನಾವು ಕಾನೂನಿಗೆ ತಲೆ ಬಾಗಲೇಬೇಕಾಗತ್ತೆ. ಇವರಿರೋ ಸಮಾಜದಲ್ಲಿರೋ ಅವರು ಕೆಪಾಸಿಟಿಗೆ ಅವರು ಪೊಲೀಸವ್ರ ಕಡೆಯಿಂದನೇ ಈ ಕೆಲಸ ಮಾಡಿಸ್ಬೋದಾಗಿತ್ತು. ಅವ್ರು ಏನು ಕೇವಲ ಒಂದು ಪ್ರಿಯತಮೆಗೋಸ್ಕರ ಈ ರೀತಿಯಾದಂಥ ರಿಸ್ಕ್ ಬೇಕಾಗಿತ್ತ ದರ್ಶನ್ ಅವ್ರಿಗೆ ಅಂತ? ಬೇಕಿರಲಿಲ್ಲ ಸರ್. ಪ್ರಿಯತಮೆಗೋಸ್ಕರ ಬೇಕಿರಲಿಲ್ಲ. ಅವರು ಒಂದು ಒಳ್ಳೆ ಜೀವನ ನಡೆಸ್ತಾಯಿದ್ರು. ಅವರ ಪತ್ನಿ ಕೂಡ ವಿಜಯಲಕ್ಷ್ಮಿ ಅವರು ಒಳ್ಳೆಯ ಜೀವನ ನಡೆಸ್ತಾಯಿದ್ರು ಸಂಗಾತಿಯಾಗಿ. ಆದರೆ ಇವ್ರಿಗೆ ಈ ರೀತಿ ಬೇಕಿರಲಿಲ್ಲ ಅನಿಸುತ್ತೆ ನಮಗೆ. ಇದು ಅವ್ರಿಗೆ ಅನವಶ್ಯಕತೆಯಾಗಿ ಮಾಡ್ಕೊಂಡಿದ್ದಾರೆ ಇದನ್ನು. ಅದೇನು ಮಾಡ್ಕೊಂಡಿದ್ದಾರೆ ಯಾಕೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಆದರೆ ಅವರು ಎಲ್ಲ ರೀತಿ ಕೇಳಿ ನೋಡಿದ್ರೆ ಒಳ್ಳೆ ವ್ಯಕ್ತಿ ಅಂತ ಹೇಳ್ತಾರೆ. ಅವ್ರು ಇದರಲ್ಲಿ ಸಿಗಾಕೊಂಡು ಓದಾಡ್ತಾ ಇದ್ದಾರೆ ಈಗ. ಇದು ಮಾಡಬಾರ್ದಾಗಿತ್ತು. ಈ ಇದರಲ್ಲೇ ಅವರು ಸೇರ್ಕೊಳ್ಬಾರ್ದಾಗಿತ್ತು. ದರ್ಶನ್ ಸಹವಾಸ ದೋಷದಿಂದ ಕೆಟ್ಟಿದ್ದಾರೆ ಅಂತಿದ್ದಾರೆ. ಅವರ ಒಂದು ಆಸ್ಪಾಸ್ ಇರುವಂಥ ಸಹಚರರು ಸರಿ ಇಲ್ಲ ಅಂತಿದ್ದಾರೆ. ನಂತರ ಮತ್ತೆ ಅವ್ರಿಗೆ ಈಗ ಸ್ವಲ್ಪ ದುಡ್ಡಿನ ಮದ ಅಹಂ ಅನ್ನೋದು ಬಂದಿತ್ತು ಅಂತಿದ್ದಾರೆ. ಈ ಬಗ್ಗೆ ಏನಂತೀರಿ? ಅದು ಒಂದು ರೀತಿಲಿ ನಿಜಾನೇ ಅನಿಸುತ್ತೆ. ಯಾಕಂದರೆ ಅವರು ದುಡ್ಡಿಗೆ ಬೆಲೆ ಕೊಡ್ತಾರೆ. ಒಂದು ರೀತಿಲಿ ಯಾವಾಗ ಒಂದ್ಸಲ ಅವರು ಹೇಳಿಕೆ ಕೊಟ್ಟಿದ್ರು, ನಾನು ದುಡ್ಡಿಗೆ ತುಂಬ ಬೆಲೆ ಕೊಡ್ತೀನಿ ಅಂತ. ಆದರೂ ಕೂಡ ಇವತ್ತು ಅವ್ರಿಗೆ ಅವರು ಇರೋ ಸ್ಥಿತಿಯಲ್ಲಿ ಒಂದು 100 ಜನಕ್ಕೆ ಹೆಲ್ಪ್ ಮಾಡ್ಬೋದು. ಆದರೆ ಒಬ್ಬ ಪ್ರಾಣ ತೆಗೆಯೋ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಇದು ನಮಗೂ ಒಂಥರ ಹಿಂಸೆ ಆಗುತ್ತೆ ಸರ್. ಅವ್ರು ಈ ಕೃತ್ಯದಲ್ಲೇ ಭಾಗ ಆಗಬಾರ್ದಾಯ್ತು ಅವರು. ಸರ್, ಈಗ ಕೊಲೆ ಆದಂತಹ ರೇಣುಕಾಸ್ವಾಮಿಯು ಕೂಡ ಎಷ್ಟೋ ಹೆಣ್ಮಕ್ಳಿಗೆ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸಿದಾರಂತೆ, ಪ್ರೈವೇಟ್ ಪಾರ್ಟ್ಸ್ಗಳನ್ನೆಲ್ಲ ತೋರಿಸಿದಾರಂತೆ. ಈ ಬಗ್ಗೆ ಏನಂತೀರಿ? ಸರ್, ಅದು ಎಷ್ಟು ನಿಜನೇನೋ ಗೊತ್ತಿಲ್ಲ. ಆದರೆ ಇಷ್ಟು ದಿನ ಸುಮ್ಮನೆ ಇದ್ದವರು ಈಗ ಬೇರೆಯವರು ಹೇಳ್ತಾರೆ ಅಷ್ಟೇ. ಅದು ಸೃಷ್ಟಿನೂ ಆಗಿರ್ಬೋದು ಅಥವಾ ನಿಜನೂ ಇರ್ಬೋದು. ಮತ್ತು ಇಷ್ಟು ದಿನ ಅಂತ ಯಾಕೆ ಹೇಳಲಿಲ್ಲ ಅವರು? ಈಗ ಈ ಬೆಳವಣಿಗೆ ಬಂದ ಮೇಲೆ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಇದಕ್ಕೆ ಮುಂಚೆ ಯಾಕೆ ಹೇಳಲಿಲ್ಲ? ಇದನ್ನು ಇವ್ರನ್ನ ಈ ದರ್ಶನ್ ವ್ಯಕ್ತಿನ ಸೇವ್ ಮಾಡೋದು ಇರ್ಬೋದು ಅಥವಾ ಏನಂತ ಗೊತ್ತಾಗ್ತಿಲ್ಲ. ಇಷ್ಟು ದಿನ ಇವ್ರು ಮುಂಚೆನೇ ಹೇಳಬೇಕಾಗಿತ್ತು. ಆ ರೀತಿ ಇದ್ದರೆ ಮುಂಚೆನೇ ಹೇಳಬೇಕಾಗಿತ್ತಲ್ವಾ? ಬಟ್ ಎಷ್ಟೋ ಚಿತ್ರನಟಿಯರು, ಧಾರಾವಾಹಿ ಆ್ಯಕ್ಟ್ರೆಸ್ಗಳು ನಮಗೂ ಮೆಸೇಜ್ಗಳು ಬಂದಿದ್ದಾವೆ ಇನ್ಸ್ಟಾಗ್ರಾಮಲ್ಲಿ, ನಮಗೂ ಈ ರೀತಿಯಾದಂಥ ಮೆಸೇಜ್ಗಳನ್ನ ಹಾಕಿದ್ದಾನೆ ಅಂತ ಮುನ್ನೆಲೆಗೆ ಬರ್ತಾ ಇದ್ದಾವೆ ಈ ರೀತಿಯಾದಂಥ ಆರೋಪಗಳು. ಇದ್ರ ಬಗ್ಗೆ ಏನಂತೀರಿ? ಸರಿ, ಇಷ್ಟು ದಿನ ಏನು ಮಾಡ್ತಾಯಿದ್ರು ಸರ್? ಮತ್ತು ಅವರು ದರ್ಶನ್ ಈ ಒಂದು ಘಟನೆ ನಡೆದ ಮೇಲೆ ಎಲ್ಲರೂ ಈಗ ಮುನ್ನೆಲೆಗೆ ಬಂದು ಹೇಳ್ತಾ ಇದ್ದಾರೆ. ಇಷ್ಟು ದಿನ ಏನು ಮಾಡ್ತಾಯಿದ್ರು ಇವರು? ಹೇಳ್ಬೋದಾಗಿತ್ತಲ್ವಾ? ಇದು ಯಾವುದೋ ಒಂದು ಬೇರೆ ಇಂಡೈರೆಕ್ಟಾಗಿ ಇವ್ರನ್ನ ಸೇವ್ ಮಾಡೋ ವಿಷಯನೂ ಇರ್ಬೋದಲ್ವಾ? ಅವ್ರಿಗೆ ಮೊದಲೇ ಕಂಪ್ಲೇಂಟ್ ಕೊಡ್ಬೋದಾಯಿತು. ಪೊಲೀಸ್ ಇದೆ, ಕಾನೂನಿದೆ, ಅದಕ್ಕೆ ಕ್ರಮ ಕೈಗೊಳ್ತಾಯಿದ್ರು ಅಲ್ವಾ? ಸರ್, ಅವ್ರನ್ನ ನಾನು 45 ವರ್ಷದ ಹಿಂದೆಯಿಂದನೂ ನೋಡ್ತಾ ಇದ್ದೀನಿ. ವಜ್ರೇಶ್ವರಿ ಕಂಬೈನ್ಸಲ್ಲಿ ಲೈಟ್ ಬಾಯ್ ಆಗಿದ್ದವರು ಅವರು. ಸೊ ಅವರು 1984-85ರಲ್ಲಿ ಕರಿಯಾ ಫಿಲಮ್ಮಲ್ಲಿ ಅಂಬರೀಷ್ ಅವರಿಂದ ಮುಂದೆ ಬಂದಿದ್ದು. ಸೊ ಮನುಷ್ಯ ಒಳ್ಳೆ ಮನುಷ್ಯನೇ. ಅದು ಕೋತಿ ತಾನು ತಿಂದುಬಿಟ್ಟು ಮೇಕೆ ಬಾಯಿಗೆ ಒರೆಸಿದ್ರು ಅಂತೇಳಿ ಅದು ಪ್ರತ್ಯಕ್ಷವಾಗಿ ನೋಡಿದವ್ರು ಯಾರೂ ಇಲ್ಲ. ಸೊ ಅವ್ರನ್ನ ಆದಷ್ಟು ಬಿಡುಗಡೆ ಮಾಡಿ ಅಂತ ನಮ್ಮ ಆಟೋ ಚಾಲಕರ ಸಂಘದಿಂದ ಕೇಳ್ಕೊತಾ ಇದ್ವಿ. ಸರ್, ಈಗ ದರ್ಶನ್ ಅವರು ಒಬ್ಬ ಒಳ್ಳೆ ನಟರು. ಅವರು ಏನೋ ಒಂದು ರೇಣುಕಾಸ್ವಾಮಿಗೆ ಕರೆಸಿ ಒಂದು ಸ್ವಲ್ಪ ಬುದ್ಧಿ ಮಾತು ಹೇಳಿ ಬೆದರಿಸಿ ಪೊಲೀಸರ ಹತ್ರ ಅವ್ರನ್ನ ಹ್ಯಾಂಡ್ ಓವರ್ ಮಾಡಿದ್ರು ಮುಗಿದೋಗ್ಬಿಡ್ತಿತ್ತು. ಈಗ ಕೊಲೆ ಮಾಡಿ ಈ ರೀತಿಯಾದಂಥ ಆರೋಪನ ತಲೆ ಮೇಲೆ ಹಾಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತೀನಿ? ಅಲ್ಲ ಸರ್, ಇದು ಪವಿತ್ರ ಗೌಡ ಅವ್ರಿಗೆ ರೇಣುಕಾಸ್ವಾಮಿಯವ್ರ ಮೆಸೇಜ್ ಕಳಿಸಿದ್ದು. ಪವಿತ್ರ ಗೌಡ ಅವರೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇದನ್ನು ಮಾಡಿ ಕಂಪ್ಲೇಂಟ್ ಕೊಟ್ಟು ಅವರೇ ಸರಿ ಮಾಡ್ಕೋಬೋದಿತ್ತು. ಸೊ ಇದು ಒಬ್ಬರಿಂದ ಒಬ್ಬರಿಗೆ ಹೋಗಿ ಈ ಥರ ಆಗುತ್ತೆ. ಸರ್, ಕೇವಲ ಒಂದು ಪ್ರಿಯತಮೆಗೋಸ್ಕರ ಎಷ್ಟೊಂದು ರಿಸ್ಕ್ ಬೇಕಾಗಿತ್ತ ದರ್ಶನ್ ಅವ್ರಿಗೆ ಅಂತ? ಖಂಡಿತ ಬೇಡ. ಅದು ವಿಜಯಲಕ್ಷ್ಮಿ ಅವರು ನಾವು ನೋಡಿದಂಗೆ ತುಂಬ ಒಳ್ಳೆಯ ಹುಡುಗಿಯವರು. ನಾನು ಸುಮಾರು 72ರಿಂದ ಆಟೋ ಡ್ರೈವರು. 45-48 ವರ್ಷದಿಂದನೂ ದರ್ಶನ್ ಅವರು ನೋಡ್ತಾ ಇದ್ದೀನಿ. ಅವ್ರ ತಂದೆಯವರು ಮೈಸೂರಿಂದ ರೈಲ್ವೆ ಸ್ಟೇಷನಿಗೆ ಬರುವಾಗ ನಾನೇ ಕರ್ಕೊಂಡೋಗಿ ಗಾಂಧಿನಗರ ಕನಿಷ್ಕಾ ಹೋಟ್ಲು ರೂಮ್ ನಂಬರ್ 444 ಪರ್ಮನೆಂಟ್ ರೂಮ್ ಅವ್ರದ್ದು. ಸೊ ಅವ್ರ ತಂದೆಯವ್ರ ಥರ ಅವರೂ ಚೆನ್ನಾಗಿ ಬದುಕಿ ಬಾಳಿ ಒಳ್ಳೆಯ ಹೆಸರು ತಗೋಬೇಕು ಅಂತೇಳಿ ಆದಷ್ಟು ಬೇಗ ಅವ್ರಿಗೆ ಬಿಡುಗಡೆ ಆಗಬೇಕು ಅಂತ ನಮ್ಮ ಆಟೋ ಚಾಲಕರ ಸಂಘದಿಂದ ಕೇಳ್ತಾರೆ. ಕಾನೂನನ್ನು ಕೈಗೆ ತಗೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಇಲ್ಲ ಸರ್, ಕಾನೂನು ಕೈಗೆ ತಗೊಳ್ಳೋದು ತಪ್ಪು. ಅದು ಯಾರೇ ಆಗಲಿ, ಬಡವ ಆಗಲಿ, ಬಲ್ಲಿದಾಗಲಿ, ಶ್ರೀಮಂತ ಆಗಲಿ, ಯಾರೇ ಅಂದರೆ ಇವಾಗಿನ ಇದಕ್ಕೆ ನನ್ನ ಒಂದು ಅನುಭವದಲ್ಲಿ ದುಡ್ಡಿದ್ರೆ ಏನು ಬೇಕಾದರೂ ಮಾಡೋದು.
ಇದು ಅದೇ ದುಡ್ಡಿಂದಾನೇ ಈಗ ದರ್ಶನ್ ಅವ್ರಿಗೆ ಅಹಂಕಾರ ಸಿಕ್ಕಾಪಟ್ಟೆ ಬಂದಿದೆ ಅಂತಿದ್ದಾರೆ. ನಂಬೋದು ಬಿಟ್ಟರೆ ಬಿಡ್ಬೋದು. ಇದೇ ದರ್ಶನ್ ಅವರು ಹೋಟ್ಲಲ್ಲಿ ಅವಾಗಿನ ಕಾಲದಲ್ಲಿ ಒಂದು ಇಡ್ಲಿ 1 ರೂಪಾಯಿ. ಸೊ ಅವ್ರ ಹತ್ರ 10 ರೂಪಾಯೂ ಇರಲಿಲ್ಲ. ಅವ್ರ ಹತ್ರ 10 ರೂಪಾಯಿ 2 ಇಡ್ಲಿ ತಿನ್ನೋಕ್ಕೂ 10 ರೂಪಾಯಿ ಇರಲಿಲ್ಲ ಅವ್ರ ಹತ್ರ. ಸೊ ಅವಾಗ ಅವರು ಒಂದು ಬೆಳೆದು ಬಂದ ರೀತಿ ಉಳಿಸ್ಕೋಬೇಕೇ ಹೊರತು ಈ ಥರ ಅದು ಮಾಡಬಾರ್ದಾಗಿತ್ತು, ಏನೋ ಆಗೋಯ್ತು. ಸೊ ಅದು ಕಾನೂನಿದೆ, ಕಾನೂನು ಏನು ತೀರ್ಮಾನ ತಗೊಳುತ್ತೆ ಅದು. ಸರ್, ದರ್ಶನ್ ಅಂಧರಾದಾಗಿಂದ ನಾನು 4 ದಿನ ಆಯ್ತು ಸರ್, ಊಟ ಮಾಡಿಲ್ಲ ಅಂತೆಲ್ಲ ಜನ ಕಣ್ಣೀರು ಹಾಕ್ತಾ ಇದ್ದಾರೆ. ದರ್ಶನ್ ಅವ್ರಿಗೆ ಬೇಲ್ ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ. ದರ್ಶನ್ ಅವ್ರು ಹೊರಗೆ ಬರಬೇಕು, ಸಿನಿಮಾ ರಂಗದಲ್ಲಿ ಮತ್ತೆ ಒಂದು ಹೆಸರನ್ನು ಮಾಡಬೇಕು. ಕೊಲೆ ಮಾಡಬಾರ್ದಿತ್ತು, ಕಾನೂನಾತ್ಮಕವಾಗಿ ಅವರು ಕಾನೂನನ್ನು ಕೈಗೆ ತೆಗೆದುಕೊಳ್ಬಾರ್ದಿತ್ತು. ತಪ್ಪು ಮಾಡಿದ್ದಾರೆ, ಇದೊಂದು ಸಾರಿ ಕೋರ್ಟ್ ಅವ್ರನ್ನ ಕ್ಷಮಿಸಿ ನಿರಪರಾಧಿ ಅಂತ ಇದನ್ನು ಮಾಡಲಿ ಅಂತ ಜನ ಕೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಪವನ್ ಕುಮಾರ್ ಜೊತೆ ನಾನು ನಿಮ್ಮ ಕಾರ್ತಿಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.